ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಯೂಟ್ಯೂಬ್ ಚಾನೆಲ್. ಗುರು ಏನ್ ಗುರು ಇವತ್ತು ಇದ್ದಿದ್ ಮ್ಯಾಚು KKR ವರ್ಸಸ್ LSG ಸೂಪರ್ ಓವರ್ ಹೋಗತೈತೆ. ಏನಾದ್ರು ಎಕ್ಸ್ಪೆಕ್ಟ್ ಮಾಡಿದ್ರ ಗುರು? ಇವಾಗ ಫಸ್ಟ್ ನಾನು ಸೂಪರ್ ಓವರ್ ಬಗ್ಗೆ ಮಾತಾಡ್ತೀನಿ, ಆಮೇಲೆ 20ನೇ ಓವರ್ ಬಗ್ಗೆ ಮಾತಾಡ್ತೀನಿ, ಆಮೇಲೆ ಗುರು ನಾನು ಮ್ಯಾಚ್ ಬಗ್ಗೆ ಮಾತಾಡ್ತೀನಿ. ಸರಿನಾ? ಯಪ್ಪ ಏನ್ ಗುರು ಇವತ್ತು ಕ್ರೇಜಿ ಅಲ್ಲ ಈ ಒಂದು ಮ್ಯಾಚ್ ಮಾತ್ರ. ನೋಡಿ ಗುರು, ಸೂಪರ್ ಓವರ್ ಅಲ್ಲಿ ಒಬ್ಬ ಸುನಿಲ್ ನಾರಾಯಣ್ ಅವ್ರು ಬೌಲಿಂಗ್ ಮಾಡ್ತವ್ರೆ, ಆ ಕಡೆ ನಿಕೋಲಸ್ ಪೂರನ್ ಬಂದಿದ್ರು. ಅಣ್ಣ 1 ಓವರ್ ಬೇಡಿದಾಗಿದೆ ಸೂಪರ್ ಓವರ್ ಅಲ್ಲ. ಇವ್ರು ಡೇರಿಗೆ ಕಳಿಸ್ತಾವ್ರೆ. ನಮ್ ರಿಷಬ್ ಪಂತ್ ಅವ್ರ ಸ್ಟ್ರಾಟಜಿನೋ ಅದು ಅಥವಾ ಮ್ಯಾನೇಜ್ಮೆಂಟ್ ಅವ್ರ ಸ್ಟ್ರಾಟಜಿನೋ ದೇವರಾಣೆ ನನಗಂತೂ ಗೊತ್ತಾಗ್ಲಿಲ್ಲ ಗುರು ಅದೇನ್ ಸ್ಟ್ರಾಟಜಿ ಮಾಡಿದ್ರು ಅಂತ. ನಿಕೋಲಸ್ ಪೂರನ್ ಕ್ಲೀನ್ ಬೋಲ್ಡ್, ಆಮೇಲೆ ರಿಷಬ್ ಪಂತ್ ಅವ್ರು ಬಂದ್ರು. ನನಗೆ ಮಿಚ್ಚಲ್ ಮಾರ್ಷ್ ಅವ್ರನ್ನ ಸ್ಟಾರ್ಟಿಂಗ್ ಕಳಿಸ್ಬೋದಿತ್ತಲ್ಲ ಅಂತ ಅನಿಸ್ತಿತ್ತು. ಮಿಚ್ಚಲ್ ಮಾರ್ಷ್ ಅವ್ರು ಹೊಡೋರು ದೂರ ಹೊಡಿತಾರೆ ಗುರು. ಬಟ್ ನಮ್ಮ LSG ಅವ್ರು ಅದೇನ್ ಪ್ಲಾನ್ ಮಾಡಿದ್ರು ಗೊತ್ತಿಲ್ಲ. ಆಮೇಲೆ ನಮ್ಮ ರಿಷಬ್ ಪಂತ್ ಅವ್ರು ಬಂದ್ ಒಂದ್ ಸಿಂಗಲ್ ರನ್ ತಂದ್ಕೊಟ್ರು. ಆಮೇಲೆ ನೆಕ್ಸ್ಟ್ ಬಾಲ್ ನಮ್ಮ ಏಡನ್ ಮಾರ್ಕ್ರಮ್ ಕ್ಯಾಚ್ ಕೊಟ್ಟು ಔಟ್ ಆಗ್ಬಿಟ್ರು. ಅವರು ಹೊಡಿಯಾಕಿ ಹೋದ್ರು 6. ಲೆಗ್ ಕಟರ್ ನ ಕರೆಕ್ಟ್ ಆಗಿ ಪಿಕ್ ಮಾಡ್ಲಿಲ್ಲ, ಕರೆಕ್ಟ್ ಆಗಿ ಕನೆಕ್ಟ್ ಆಗ್ಲಿಲ್ಲ. ಆ ಒಂದು ಕ್ಯಾಚ್ ರೋಹನ್ ಪೋವೆಲ್ ಅವರು ಹಿಡಿತಾರೆ, ಮೇಲೆ 6 ಬೌಂಡ್ರಿ ಹತ್ರ ಹೋಗ್ತಾ ಇರ್ತಾರೆ. ಹಂಗೆ ಬಾಲ್ ನ ಎಸಿತಾರೆ. ಆಗ ರಿಂಕು ಸಿಂಗ್ ಅವರು ಆ ಒಂದು ಕ್ಯಾಚ್ ನ ಚೆನ್ನಾಗಿ ತಗೋತಾರೆ ಗುರು. ಇವತ್ತು ರಿಂಕು ಸಿಂಗ್ ಅವ್ರು ಎಲ್ಲಾ ಕಡೆನೂ ಇನ್ವಾಲ್ವ್ ಆಗಿದ್ರು ಗುರು. ಕೊನೆಯಲ್ಲಿ ವಿನ್ನಿಂಗ್ ರನ್ 4 ರನ್ ಹೊಡಿಯೋದು ಅವರೇ. ಲೆಕ್ಕದಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಅವ್ರಿಗೆ ಸುಮ್ನೆ ಕೊಟ್ಬಿಡ್ಬೇಕು ಗುರು, ಇನ್ನೇನು ಇಲ್ಲ. ಮ್ಯಾನ್ ಆಫ್ ದ ಮ್ಯಾಚ್ ತಕೋ ಗುರು ನಿನಗೆ ಅಂತ ಕೊಡ್ಬೇಕಷ್ಟೇ, ಇವ್ರು ಇನ್ನೇನು ಇಲ್ಲ. ಲೆಕ್ಕದಲ್ಲಿ ನೋಡಿ ಇವರು 2 ಓವರ್ ಆಗ್ಬೇಕಾಗಿರೋದ್ ಮ್ಯಾಚು ಬರೀ 4 ಬಾಲ್ ಅಲ್ಲಿ ಆಗಿದೆ. ಇದಕ್ಕೆ ಕಾರಣನೇ ನಮ್ಮ ಸುನಿಲ್ ನಾರಾಯಣ್ ಗುರು. ಯಪ್ಪ ಏನ್ ಗುರು ಮಿಸ್ಟ್ರಿ ಇಟ್ಟಿದ್ದಾರೆ. ಎಲ್ಲಾ ಬೌಲರ್ಗಳು ಡಿಕೋಡ್ ಆಗಿದೆ, ಬಟ್ ನಮ್ ಸುನಿಲ್ ನಾರಾಯಣ್ ಅವ್ರು ಇನ್ನೂ ಡಿಕೋಡ್ ಆಗಿಲ್ಲ. ಅವ್ರಿಗೂ ಗೊತ್ತು ನಿಕೋಲಸ್ ಪೂರನ್ ಅವ್ರು ಹೊಡೆದೇ ಹೊಡಿತಾರೆ ಅಂತ. ಕರೆಕ್ಟ್ ಆಗಿರೋ 6. ಆದ್ರೆ ಬೌಲಿಂಗ್ ಆ ರೇಂಜ್ ಅಲ್ಲಿ ಮಾಡ್ಬೇಕು ಅಂದ್ರೆ ಲೆಕ್ಕದಲ್ಲಿ ಯಂಗ್ ರೇಂಜ್ ಇರ್ಬೇಕು, ಗಟ್ಸು, ಅದು ಅರ್ಥ ಮಾಡ್ಕೊಳ್ಳಿ. ಆ ಲೆಕ್ಕದಲ್ಲಿ ಸುನಿಲ್ ನಾರಾಯಣ್ ಅವ್ರಿಗೆ ಒಂದು ಅಡ್ವಾಂಟೇಜ್ ಇತ್ತು ಗುರು. ನಾನ್ ನಿನಗೆ ಸೂಪರ್ ಓವರ್ ಅಲ್ಲೇ ಆಲೇ ಒಂದ್ಸತಿ ಕೆರೆಬಿಯನ್ ಪ್ರೀಮಿಯರ್ ಲೀಗ್ ಅಲ್ಲಿ 2024 ಅಲ್ಲೇ ನಾನು ನಿನಗೆ ಮೇಡ್ ಇನ್ ಮಾಡಿದೀನಿ, ನನಗ್ ಮತ್ತೆ ಮೇಡ್ ಇನ್ ಮಾಡೋದೇನ್ ದೊಡ್ಡದಲ್ಲ ಅಂತ ಇರತ್ತೆ ಲೆಕ್ಕದಲ್ಲಿ ಒಂದ್ ರೇಂಜ್ಗೆ. ಬಟ್ ಗುರು ಕ್ರೇಜಿ ಗುರು, ನಾರಾಯಣ್ ಬೌಲಿಂಗ್ ಚಿಂದಿ ಗುರು. ನಾರಾಯಣ್ ಯಪ್ಪ ಸೂಪರ್ ಓವರ್ ಅಲ್ಲಿ ಬರೀ 1 ರನ್ ಕೊಟ್ಟಿದ್ ಗುರು. KKR ಅವ್ರು ಅಲ್ಲೇ ಮ್ಯಾಚ್ ಗೆದ್ಬಿಟ್ರು. KKR ಅವ್ರು ಐ ಥಿಂಕ್ ತಲೆನೇ ಕೆಡಿಸ್ಕೊಳಗಿರ್ಲಿಲ್ಲ ಯಾರಿಗ್ ಬೌಲಿಂಗ್ ಕೊಡ್ಬೇಕು ಅಂತ ಅಲ್ವಾ. ನಮ್ಮ LSG ಅವರೇ ತಲೆ ಕೆಡಿಸ್ಕೋಬೇಕಾಗಿತ್ತು. ಪ್ರಿನ್ಸ್ ಯಾದವ್ ಯಾರಿಗ್ ಕೊಟ್ಟಿದ್ರು ಮ್ಯಾಚ್ ಸೋಲ್ತಿದ್ ಗುರು 90%. 1 ರನ್ ಎಲ್ಲ ಡಿಫೆಂಡ್ ಮಾಡೋದು ಕಷ್ಟ ಗುರು. 1 ರನ್ ಅಷ್ಟೇ ಹೊಡಿಸ್ಕೋಬೇಕು. ಎಕ್ಸ್ಟ್ರಾ ಹೊಡಿಸ್ಕೊಂಡ್ರೆ ಮ್ಯಾಚ್ ವಿನ್. 1 ರನ್ ಹೊಡಿಸ್ಕೊಂಡ್ರು ಮತ್ತೊಂದು ಸೂಪರ್ ಓವರು. ಬಟ್ ನಮ್ಮ ಸುನಿಲ್ ನಾರಾಯಣ್ ಗುರು ಚಿಂದಿ ಬೌಲಿಂಗ್ ಗುರು, ಚಿನ್ನ ಗುರು ಬೌಲಿಂಗ್. ಅದು ಲೆಕ್ಕದಲ್ಲೇ ಅದು ಒಂದೊಂದು ಬಾಲ್ ಅವ್ರು ಹಾಕಿದ್ದು ಸೂಪರ್ ಓವರ್ ಅಲ್ಲಿ ಪ್ಲಾಟಿನಿಯಂಗೆ ಸಮಾನ ಗುರು. ಆ ರೇಂಜ್ ಬೌಲಿಂಗ್ ಯಪ್ಪ. ಕೊನೆಯಲ್ಲಿ ಗುರು ಅದ್ರಿಗಿಂತ ಮುಂಚೆ ನಮ್ ಕಾರ್ತಿಕ್ ತ್ಯಾಗಿ ಅವರು ನಮ್ಮ ಮೊಹಮ್ಮದ್ ಶಮಿ ಅವ್ರು ಸ್ಟ್ರೈಕ್ ಅಲ್ಲಿ ಇರ್ತಾರೆ ಗುರು. 17 ರನ್ ಬೇಕಾಗಿರತ್ತೆ, 16 ರನ್ ಬೇಕಾಗಿರತ್ತೆ ಡ್ರಾಗೆ. ಫಸ್ಟ್ ಬಾಲ್ ಗುರು ಸಿಂಗಲ್ ತಗೋತಾರೆ ಸರಿನಾ. ಆಮೇಲೆ ಗುರು 2 ನೋ ಬಾಲ್ ಬರುತ್ತೆ. ಲೆಕ್ಕದಲ್ಲಿ ಅವರು ಮಾಮೂಲಿ ಸೀಮ್ ನ ಡೈರೆಕ್ಟ್ ಇಟ್ಟಿರ್ತಾರೆ, ಕ್ರಾಸ್ ಸೀಮ್ ಇಟ್ಟಿರಲ್ಲ ಸರಿನಾ. ಅದು ಮಾಮೂಲಿ ಪಿಚ್ ಮಾಮೂಲಿ ಇಬ್ನಿ ಬಿದ್ದಿರೋದಲ್ಲ ಗುರು, ಅದರಿಂದ ಅದು ಬಾಲ್ ಒಂಚೂರು ಸ್ಲಿಪ್ ಆಗ್ತಾ ಇರತ್ತೆ. ಆಮೇಲೆ ಸದ್ಯ ಹೆಂಗೋ ಚೆನ್ನಾಗಿ ಮಾಡಿದ್ರು. ಕೊನೆಯಲ್ಲಿ ಗುರು 1 ಬಾಲ್ಗೆ 7 ರನ್ ಬೇಕಾಗಿದ್ದಾಗ ನಮ್ ಶಮಿ ಅವ್ರು 6 ಹೊಡಿತಾರೆ. 2 ಬಾಲ್ ಸಹ 7 ರನ್ ಬಂದಿರತ್ತೆ. ಲೆಕ್ಕದಲ್ಲಿ ಶಮಿ ಅವರೇ ಗುರು ಇಲ್ಲಿ ಕಾರಣ. ಈ ಒಂದು ಸೂಪರ್ ಓವರ್ ಇಲ್ಲಿಗೆ ಬರತ್ ಅವ್ರಿಗೂ ಒಂದ್ ಸೆಲ್ಯೂಟ್ ಹೊಡೆದ್ಬಿಡ ಗುರು ಅಷ್ಟೇ. ಅವರು ಒಂದ್ ರೇಂಜ್ಗೆ ಕಾರಣನೇ ಗುರು. ನಮ್ KKR ಬ್ಯಾಟಿಂಗ್ ಅಷ್ಟು ಚೆನ್ನಾಗಿರ್ಲಿಲ್ಲ ಗುರು. ಇವತ್ ನಮ್ಮ ಟ್ಯಾಮ್ ಸೈಫಾಟ್ ಅವ್ರು ಆಡಿದ್ರು, ಅವರು ಡಕೌಟ್ ಆದ್ರು ಗುರು. ಈ ಕಡೆ ಮೋಶಿನ್ ಖಾನ್ ಅವ್ರು ಏನ್ ಗುರು ಸ್ಟಾರ್ಟಿಂಗ್ 5 ವಿಕೆಟ್ ಅವರೇ ತೆಗ್ದಿದ್ದು. ಮೋಶಿನ್ ಖಾನ್, ಅಜಿಂಕ್ಯ ರಹಾನೆ ಅವ್ರದ್ದು ಸ್ಟ್ರಗಲ್ ಕಾಣ್ತು. ಅಂಗ್ರೀಶ್ ರಘುವಂಶಿ ಅವರು ಒಂಥರ ಎಲ್ಲ ಔಟ್ ಆದ್ರು, ಅಬ್ಸ್ಟ್ರಕ್ಟಿಂಗ್ ದ ಫೀಲ್ಡ್. ಆ ಕಡೆ ಬಂದ್ರು ಹಿಂಗ್ ಸುತ್ತಿದ್ರು. ಅದು ಲೆಕ್ಕದಲ್ಲಿ ಒಂದ್ ಸತಿ ಆರ್ಶ್ ಡಿಸಿಷನ್ ಅಂತ ಅನಿಸ್ತು. ಬಟ್ ರೂಲ್ಸ್ ಪ್ರಕಾರ ಹೋದ್ರೆ ಅವ್ರ ಲೆಕ್ಕದಲ್ಲಿ ಹಂಗೆ ತಿರುಗ್ಬೇಕಿತ್ತು. ಅವ್ರಿಗೆ ಬಾಲ್ ಸಹ ಟಚ್ ಆಯ್ತು, ಅದು ಅಬ್ಸ್ಟ್ರಕ್ಷನ್ ಆಫ್ ದ ಫೀಲ್ಡ್ ಬರುತ್ತೆ. ಆದ್ರೂ ಇದು ಒಂದಿಷ್ಟು ಗಲಾಟೆ ಕಾಂಟ್ರವರ್ಸಿಗಳೆಲ್ಲ ಆಗತ್ತೆ. ಕಾಂಟ್ರವರ್ಸಿಗಳಾಗ್ಬೇಕು ಗುರು. ಕಾಂಟ್ರವರ್ಸಿಗಳಾದ್ರೇನೆ IPL ಇನ್ನೂ ಒಂದ್ ರೇಂಜ್ ರೀಚ್ ಆಗೋದು. ಕಾಂಟ್ರವರ್ಸಿಗಳಾಗ್ಲಿ. ನಿಮ್ಗೇನ್ ಅನ್ಸತ್ ಗುರು? ನಿಮ್ಮ ಒಪಿನಿಯನ್ ಅದ್ರ ಬಗ್ಗೆ ಕೊಡ್ಬೇಕಿತ್ತ ಕೊಡಬಾರ್ದಿತ್ತ ಹೊಡಿರಿ ಕಾಮೆಂಟ್ ಗುರು. ಆಮೇಲೆ ಲೆಕ್ಕದಲ್ಲಿ ನಮ್ ಗ್ರೀನ್ ಅವರು ಅವಾಗ್ಲೇ ಔಟ್ ಆಗ್ಬೇಕಾಗಿರತ್ತೆ ಐ ಥಿಂಕ್. ಅದು ನಮ್ಮ ದಿಗ್ವೇಶ್ ರಾತಿ ಅವರು ವಿಕೆಟ್ ಹತ್ರನೇ ಬರಲ್ಲ. ಆ ಕಡೆಯಿಂದ ನಮ್ ಪಂದವರು ಬೈತಾರೆ, ಈ ಕಡೆಯಿಂದ ಪ್ರಿನ್ಸ್ ಯಾದವ್ ಪಾಪ ಅಲ್ಲಿಂದ ಓಡೇ ಬಂದ್ಬಿಡ್ತಾರೆ ಹೊಡಿಯುವ ಅಂತ. ಬಟ್ ಅಷ್ಟೊತ್ತಿಗೆ ನಮ್ಮ ಕ್ಯಾಮರಾನ್ ಗ್ರೀನ್ ಅವರು ಆರಾಮ್ಸಾಗಿ ರೀಚ್ ಆಗ್ಬಿಟ್ಟಿರ್ತಾರೆ. ಆ ಕ್ಯಾಮರಾನ್ ಗ್ರೀನ್ ಅವ್ರ 34 ರನ್ನು. ನಮ್ಮ ರೋಮನ್ ಪೋವೆಲ್ ಅವ್ರು ನೋಡಿ ಇವರು ಬರೀ 1 ರನ್ನು. ಅನ್ಕುಲ್ ರಾಯ್ ಅವರು, ರೋಮನ್ ಪೋವೆಲ್ ಅವ್ರ ವಿಕೆಟ್ ಹೋಗಿದ ತಕ್ಷಣ ಅನ್ಕುಲ್ ರಾಯ್ ಅವರು ನಾನು ಬರ್ತೀನಿ ಅಂತ ಹೊಂಟು ಬಿಡ್ತಾರೆ. ಆಮೇಲೆ ಗುರು ರಿಂಕು ಸಿಂಗು ಅವರು ಸ್ವಲ್ಪ ಸ್ಲೋ ಆಗಿ ಆಡ್ತಿರೋ ಆಯ್ತಾ. ಕೊನೆ ಓವರ್ ಅಲ್ಲಿ ಹೊಡೆದ್ರು ದಿಗ್ವೇಶ್ ರಾತೆಗೆ.
ಅಲ್ಲೇ ಕ್ಯಾಲ್ಕುಲೇಷನ್ ಎಲ್ಲ ಮಿಸ್ ಮಾಡಿದ್ರ ಅಂತ ಅನ್ನಿಸ್ತು ನನಗೆ. ನಮ್ಮ ರಿಷಬ್ ಪಂತ್ ಅವರು ಯಾರು ಕೊನೆ ಓವರ್ನ ಸ್ಪಿನ್ನರಿಗೆ ಕೊಡೋದು ಒಂಥರ ಕಷ್ಟ ಆಗೋರು, ಯಾಕಂದ್ರೆ ಬೌನ್ಸರ್ ರೂಲ್ ಔಟ್ ಕೃಣಾಲ್ ಪಾಂಡ್ಯ ಅವ್ರು ಇಲ್ಲ ಅಂದ್ರೆ. ಬಟ್ ಯಾವ್ದು ಬೌನ್ಸರ್ ಅವ್ರು ಹಾಕ್ತಾರೆ ಅಂತ ಹೇಳ್ತಾರೆ, ಏನೋ ಮ್ಯಾನೇಜ್ ಮಾಡ್ಬಿಡ್ತಾರೆ. ಕೊನೆ ಓವರ್ ಫುಲ್ ಹೊಡಿಯೋ ಇಂಟೆಂಟ್ ಎಲ್ಲ ಇರ್ತಾರಲ್ಲ, ಸ್ಪಿನ್ನರ್ಗೆ ಕೊನೆ ಓವರ್ ಮಾಡೋದು ಕಷ್ಟ. ಬಟ್ ಸುನಿಲ್ ನರೈನ್ ಆಗಿದ್ರೆ ಏನೋ ಪ್ರಾಬ್ಲಮ್ ಇಲ್ಲ ಗುರು, ಸರಿನಾ? ಯಪ್ಪ ಗುರು, ಲೆಕ್ಕದಲ್ಲಿ ಈ ರೀತಿ ಗುರು ನಮ್ ಕೊನೆಯಲ್ಲಿ ನಮ್ಮ ರಿಂಕು ಸಿಂಗ್ ಅವರು ಭರ್ಜರಿಯಾಗಿ ಹೊಡಿಯೋದ್ರಿಂದ 83 ರನ್ ಹೊಡಿತಾರೆ. ಇದೇ ಗುರು ಒಂಥರ ನಮ್ KKR ಅವರು ಮ್ಯಾಚಿಗೆ ಬರಕ್ ಕಾರಣ. ಲೆಕ್ಕದಲ್ಲಿ ಇಷ್ಟೆಲ್ಲ ಸ್ಕೋರ್ ಆಗಿದೆ ಅಂದ್ರೆ ಗುರು ನಮ್ KKR ಅವ್ರಿಗೆ 155 ರನ್ ಆಗಿದೆ ಅಂದ್ರೆ ಗುರು ನಮ್ಮ ರಿಂಕು ಸಿಂಗ್ ಅವರೇ ಕಾರಣ. ಅವರು ಹೆವಿ ಟ್ರೋಲ್ ಆಗ್ತಾ ಇದ್ರು ನಿಮ್ಗೆ ಗೊತ್ತಿರಂಗೆ. ಬಟ್ ಗುರು ಈ ಮ್ಯಾಚ್ ಅಲ್ಲಿ ಐ ಆಮ್ ಬ್ಯಾಕ್, ರಿಂಕೋ ದ ಕಿಂಗ್, ರಾಕ್ ಸ್ಟಾರ್ ರಿಂಕೋ ಅವ್ರು ಅರೈವ್ ಆದ್ರು. ಈ ಕಡೆ ಗುರು ನಮ್ಮ LSG ಅವ್ರ ಬಗ್ಗೆ ಮಾತಾಡೋದಾದ್ರೆ ಮಿಚೆಲ್ ಮಾರ್ಷ್ ಅವರು ಬೇಗನೆ ಓಡಾಡ್ಬಿಡ್ತಾರೆ, ಅವರಿಂದನೂ ಕಾಂಟ್ರಿಬ್ಯೂಷನ್ ಬರಲ್ಲ. ನಮ್ಮ ಪಂತ್ ಅವರಿಂದಾನೇ ಒಂದಿಷ್ಟು ಕಾಂಟ್ರಿಬ್ಯೂಷನ್ ಬರದೆ. ಸುನಿಲ್ ನರೇನ್ ಅವ್ರ ಬೌಲಿಂಗ್ ಅಲ್ಲಿ ಔಟ್ ಆಗ್ತಾರೆ, ಅಂಪೈರ್ ಔಟ್ ಕೊಟ್ಟಿರಲ್ಲ, ಅದು ರಿವ್ಯೂ ಎಲ್ಲ ತಗೊಂಡು ಆಮೇಲೆ ಔಟ್ ಆಗುತ್ತೆ ಇವರು. ಮಾರ್ಕ್ ರಾಮ್ ಅವರು ಒಂದು 31 ರನ್, ಕ್ಯಾಮರಾನ್ ಗ್ರೀನ್ ಅವ್ರಿಗೆ ವಿಕೆಟ್ ಸಿಗತ್ತೆ. ಹ್ಯಾಂಡ್ ಕ್ಯಾಚ್ ಅಲ್ಲಿ ನೋಡಿ ಇವರು ರಿಂಕು ಸಿಂಗ್ ಅವರು ಇನ್ವಾಲ್ವ್ ಆಗಿದ್ದಾರೆ. ನಮ್ ನಿಕೋಲಸ್ ಪೂರನ್ ಅವ್ರಿಗೆ 2 ಮ್ಯಾಚ್ ಸುಮ್ನೆ ಕೂರ್ಸೋರ್ ಆಗತ್ ಗುರು, ಎಲ್ಲಾರ ಹೋಗಿ ಮಜಾ ಮಾಡ್ಕೋ ಬಾಮ ನೆಮ್ಮದಿಯಾಗಿ ಅಂತ ಗಳಿಸ್ತಾರೆ. ನಮ್ ಪೂರನ್ ಅವ್ರ ಗುರು 12 ಬಾಲ್ 9 ರನ್ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡಲ್ಲ ಗುರು. 12 ಬಾಲ್ 45-40 ರನ್ ನೋಡಿಬೇಕು ನಮ್ ಪೂರನ್ ಅಂದ್ರೆ. ಬಾಬಾ ಫಾರ್ಮ್ ಕಳ್ಕೊಬಿಟ್ಟವ್ರೆ, ಗೊತ್ತಿಲ್ಲ ಫಾರ್ಮ್ ಯಾವಾಗ ಬರ್ತಾರೆ ಅಂತ. ಇಂಟರ್ನ್ಯಾಷನಲ್ ಬಿಟ್ಮೇಲೆ ಸ್ವಲ್ಪ ಫಾರ್ಮ್ ಇವ್ರದ್ದು ಹೋಗಿದೆ, ನಮ್ ಕ್ಲಾಸಿನ ಅವ್ರದ್ದು ಒಂದ್ ಸ್ವಲ್ಪ ಹೋಗಿತ್ತು, ಯಾವ್ದು ರಿಕವರ್ ಆಗ್ತಾ ಇದೆ. ಬಟ್ ಇವ್ರದ್ದು ರಿಕವರ್ ಆದ್ರೆ ಗುರು LSG ಲೀತಲ್ಲ ಕಾಣುತ್ತೆ. ಇವ್ರಿಗೆ ಯಾವ ಮ್ಯಾಚ್ ಯಾವ ಕಡೆ ಬೇಕಾ ತಿರುಗಿಸ್ತಾರೆ. ನಮ್ ಬದೋನಿ ಅವರು ಒಂದು 24 ಲಾಸ್ಟ್ ಮ್ಯಾಚ್ ಹೀರೋ ಆಗಿದ್ದ ಮುಕುಲ್ ಚೌಧರಿ ಅಂದ್ರೆ KKR ಮೇಲೆ. ಈ ಮ್ಯಾಚ್ ಅಲ್ಲಿ ಏನೋ ದಬಾಕಾಗ್ಲಿಲ್ಲ, ಒಂದೇ ರೇನು ಅಂಕುಲ್ ರಾಯ್ ಅವ್ರ ಬೌಲಿಂಗ್ ಅಲ್ಲಿ ಔಟ್ ಆಗ್ತಾರೆ. ಆ ಕ್ಯಾಚ್ ಅಲ್ಲೂ ಸಹ ರಿಂಕು ಸಿಂಗ್ ಅವರು ಇನ್ವಾಲ್ವ್ ಆಗ್ತಾರೆ. ಹಿಮ್ಮತ್ ಸಿಂಗ್ ಅವ್ರ ಕ್ಯಾಚ್ ನ ತಗೋತಾರಲ್ಲ ಗುರು ನಮ್ಮ ಕಾರ್ತಿಕ್ ತ್ಯಾಗಿ ಅವ್ರ ಬೌಲಿಂಗ್ ಅಲ್ಲಿ, ಆ ಒಂದು ಕ್ಯಾಚ್ ಅಲ್ಲೂ ಸಹ ಇನ್ವಾಲ್ವ್ ಆಗ್ತಾರೆ. ಫುಲ್ ಜೋಶ್ ಗುರು. ಇವತ್ತು ರಿಂಕು ಫುಲ್ ಆಕ್ಟಿವ್ ಆಗಿದ್ರು, ಪಿಚ್ ಅಲ್ಲೆಲ್ಲ ಓಡಾಡ್ತಿರೋ. ಕೊನೆಯಲ್ಲಿ ನಾನೇ ಫಿನಿಶ್ ಮಾಡ್ತೀನಿ ಮಾಮ್, ನೀವು ತಲೆ ಕೆಡಿಸ್ಕೋಬೇಡ ಅಂತ ಎಲ್ಲ ಫಿನಿಶ್ ಮಾಡಿದ್ರು. ಇದಕ್ಕೆಲ್ಲ ಕಾರಣ ನಿಮ್ಗೆ ಗೊತ್ತಿರಂಗೆ ಮೊಹಮ್ಮದ್ ಶಮಿ ಅವರೇ. ಮತ್ತೆ ನಮ್ ಇಂಡಿಯಾ ಅವರು 1-2 4 ಎಲ್ಲ ಹೊಡಿತಾರೆ ಗುರು. ಅವೆಲ್ಲ ಕಾಂಟ್ರಿಬ್ಯೂಷನ್ ಇಂದ ಎಲ್ಲ ಸೇರಿ ಕೊನೆಯಲ್ಲಿ ಗುರು ಹೆಂಗೋ ಡ್ರಾ ಆಗತ್ತೆ ಮ್ಯಾಚ್. ಮೊಹಮ್ಮದ್ ಶಮಿ ಅವ್ರ ಗುರು ನಾನು 6 ಎಲ್ಲ ಹೊಡೆದೆ, ಏನೇನೋ ಮಾಡಿದೆ ಗುರು, ನೀವು ಗೆಲ್ಲದಲ್ವಾ ಗುರು, 1 4 ಎಲ್ಲ ಹೊಡೆದೆ, ಏನೇನೋ ಮಾಡಿದೆ, ನೀವು ಇನ್ನೂ ಗೆದ್ದಿಲ್ವಲ್ಲ ಗುರು ಅಂತ ಬೇಜಾರು ಮಾಡ್ಕೊಂಡಿರ್ತಾರೆ LSG ಅವ್ರ ಬಗ್ಗೆ. ಗುರು ಈ ಒಂದು ಮ್ಯಾಚ್ ಬಗ್ಗೆ ನಿಮ್ಗೆ ಅನ್ನಿಸ್ತು? ಹೊಡಿರಿ, ಕಾಮೆಂಟ್ ಮಾಡ್ರಿ, ಲೈಕ್. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಜೈ ಹಿಂದ್, ವಂದೇ ಮಾತರಂ.